ನಮ್ಮ ಲೋಕೇಶ್ವರ ಹೇಳಿದ್ರು, ಮೈಕ್ ಕೊಡ್ತೀನಿ, ನಿನಗೆ ಶಕ್ತಿ ಇದ್ರೆ ಹೋಗು, ನಿನ್ನ ಹೆಸರು ಹೇಳ್ಬಿಟ್ಟು ನೀನು ಊರು ನಿನ್ನ ಅಡ್ರೆಸ್ ಇಡು ಬಾ ಸ್ಟೇಜ್ ಮೇಲೆ. ಅವ್ರು ಹಾಡಿದ್ದಾರೆ, ಆದರೆ ಇವತ್ತೆಲ್ಲ ನಾಳೆ ಅವ್ರು ಟಾಪಾಗಿ ಹಾಡಿಸ್ತೀನಿ. ಸೊ ಇವತ್ತು ನಮ್ಗೆ ಹಾಡಬೇಕು, ಹಾಡ್ತಾ ಇದ್ದೀವಿ ಅಂದರೆ ನಮ್ಮ ಲೋಕೇಶ್. ಇವತ್ತು ನಿಜ ಹೇಳ್ಬೇಕು ಅಂದರೆ ನಾವು ಆತ ಸತ್ತಾಗ ನಾವು ನಿಜ ಹೇಳ್ಬೇಕು ಅಂದರೆ 3 ದಿವಸ ನೆಮ್ಮದಿ ಇರಲಿಲ್ಲ. ನಾವು ಮಣ್ಣು ಮುಚ್ಚಿ ಈಚೆ ಬಂದ್ರೂ ಕೂಡ ಅನಿರೀಕ್ಷಿತ ನಮ್ಮನ್ನು ಕಂಡ್ರೆ ಅಷ್ಟೇ ಗೌರವ. ಏನೋ ತಂದೆ ತಾಯಿ ಬಿಡ್ತಾರೆ ಗೌರವ ಕೊಡೋರು, ನನ್ನ ಮನೆಗೆ ಬರೋರು, ಸಂತೋಷ ಆಗೋದು. ಬಟ್ ಇವತ್ತು ನಾವು ಹಾಡ್ತಾ ಇದ್ದೀವಿ, ಇಲ್ಲಿದ್ದೀವಿ ಅಂದರೆ ಲೋಕೇಶ್ ಇಂದ. ನಾವು ಇದು ನನಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಕಮಲಮ್ಮ ಖಂಡಿತ. ಯಾಕೆಂದ್ರೆ ನಾವು ಎಲ್ಲೇ ಇದ್ರೂ ಕೂಡ ಸಂಗೀತಕ್ಕೆ ಬಂದು ಆಹ್ವಾನ ಮಾಡ್ತಾನೆ ಇರ್ತಾರೆ. ಅವರು ಒಂದು ಇದಕ್ಕೋಸ್ಕರ ನಾವು ಬಂದೇ ಬರ್ತಾ ಇದ್ದೀವಿ. ನಾನು ಆರಂಭದಲ್ಲಿ ಹೇಳಿದೆ, ಅವರು ಸ್ನೇಕ್ ಲೋಕಿ ಮಾತ್ರ ಅಲ್ಲ, ಸ್ನೇಹದ ಲೋಕಿ ಅಂತ ಹೇಳಿದೆ. ಎಲ್ಲರ ಜೊತೆ ಸ್ನೇಹಮಯವಾಗಿ ಇರ್ತಾ ಇದ್ರು. ತುಂಬಾ ಅವ್ರ ಸಾವು ಎಲ್ಲರಿಗೂ ಒಂದ್ ರೀತಿ ಆಘಾತವನ್ನ ಸೃಷ್ಟಿ ಮಾಡಿದ ಟೈಮಲ್ಲಿ. ಹೌದು ಹಿಂಗಾಗೋಯ್ತು ಅವ್ರು ಹಾಸ್ಪಿಟಲ್ ಇದ್ದಿದ್ದು ಗೊತ್ತಿತ್ತು, ಬಟ್ ಈ ತರ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಸ್ಪಿಟಲ್ ಹೋದಾಗ ನಾವು ಎಲ್ಲರೂ ಮಾತಾಡ್ಸಿದ್ರು, ನಮ್ಮನ್ನು ಯಾರು ಒಳಗೆ ಬಿಟ್ಟಿಲ್ಲ. ಆದ್ರೆ ನಾವು ಒಳಗೆ ಹೋದಾಗ ನಮ್ಮ ಮನೆಯವರು ಲೋಕೇಶ್ ಅವರೇ ಅಂತ ಸ್ವಲ್ಪ ಜೋರಾಗಿ ಶಬ್ದ ಮಾಡಿದಾಗ ಜರುಕೊಡೋದು, ಅದು ನಮಗೆ ಇವತ್ತು ಮರೆಯಲಾಗದಂತ ಒಂದು ವಿಚಾರ. ಆ ಧ್ವನಿ ನಮ್ಮ ಕಂಡ್ರೆ ಅವರಿಗೆ ಅಷ್ಟು ಪ್ರೀತಿ. ನಾವು ಹಾಡ್ತಾ ಇದ್ರೆ ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ನೋಡು ನಾವು ಹೆಂಗೆ ಆಡ್ತಾವೆ ಅಂತ ಡ್ಯಾನ್ಸ್ ಮಾಡೋರಂತೆ. ಇವತ್ತು ನಾವು ನೆನೆಸ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ಮುಸ್ಲಿಮರಿಗೂ ನಾವು ಅವ್ರನ್ನಗೋಸ್ಕರ ಸಂಗೀತ ಹಾಡೇ ಹಾಡ್ತೀವಿ. ಅವರು ಏನ್ ಪರಿಸ್ಥಿತಿಲಿ ಇದ್ರು ಅಂತ ಲಾಸ್ಟಲ್ಲಿ ನನಗೆ ಗೊತ್ತಿತ್ತು. ನಾನು ಕಾಶಿಗೆ ಹೋಗಿ ಬಂದ್ಮೇಲೆ, ಸರ್ ನಿಮ್ಗೆ ದುಡ್ಡು ಅಮೌಂಟ್ ರೆಡಿ ಮಾಡಿದ್ದೀನಿ, ಕಾಶಿಗೆ ಹೋಗಿ ಬಂದ ತಕ್ಷಣ ನಿಮಗೆ ದುಡ್ಡು ಕೊಡ್ತೀನಿ, ಮಗನಿಗೆ ಪೋಸ್ಟ್ ಆಫೀಸಿಗೆ ಕೆಲ್ಸಕ್ಕೆ ಕಳಿಸ್ರಿ ಅಂತ ಹೇಳಿದ್ದೆ. ಆಯಿತು ಕಮಲಮ್ಮ ಅಂತ ನಮ್ಮ ಮನೆಗೆ ಬಂದೆಲ್ಲ ಮಾತಾಡಿ ಹೋಗಿ ಇದು ಮಾಡಿ, ನಾವು ಶನಿವಾರ ಕಾಶಿಗೆ ಹೋದ್ವಿ. ಮಂಗಳವಾರ ಹಿಂಗೆ ಆಗ್ಬಿಟ್ಟಿದೆ ಅಂತ ಒಬ್ರು ಫೋನ್ ಮಾಡಿದ್ರು. ಕಾಶಿ ಒಳಗೆ ನನಗೆ ಮನಸ್ಸೇ ಇಲ್ಲ ಅಲ್ಲಿ ಇರೋಕ್ಕೆ, ದೇವರ ಹತ್ರನೇ ಕುತ್ಕೊಂಡ್ಬಿಟ್ಟೆ ಕಾಶಿ ಒಳಗೆ. ನಾವು ಬರೋವರೆಗೂ ಅವರು ನಮ್ಮ ಮುಖ ತೋರ್ಸೋವರೆಗೂ 1 ವಾರ 10 ದಿವಸ ನಾವು ಬಂದ ಮೇಲೆ ಅವ್ರಿಗೆ ಪ್ರಾಣ ಹೋಗೈತೆ ಅಂತ ಬೆಳಿಗ್ಗೆ ನಮ್ಗೆ ವರ್ತಮಾನ ಬಂತು. ಅಲ್ಲಿ ನೋಡೋಣ ಅಂತ ಹೋದಾಗ ಒಬ್ಬಟ್ಟು ಕಮಲಮ್ಮ ಬಂದ್ರು, ಒಬ್ಬಟ್ಟು ತಂದಿದ್ದಾಳೆ, ಎದೊಳ್ ಲೋಕೇಶ್ ಅಂತ ಇದ್ದಾರೆ. ಏನು ಅಂತ ಗುಬ್ಬಿ ಮೇಡಮು ಅವರೆಲ್ಲ ಒಂದೇ ಗಲಾಟೆ ಮಾಡ್ತಾ ಇದ್ದಾರೆ. ಬಂದ್ರು ಕಮಲಮ್ಮ ಬಂದ್ರು ಎದೊಳ್ರಿ ಅಂತ. ಅವ್ರು ಯಾವ ತರ ಪರಿಸ್ಥಿತಿ ಇದ್ರು ಅಂತ ನನಗೆ ಒಬ್ಳು ಮಾತ್ರ ಗೊತ್ತಿತ್ತು ಚೆನ್ನಾಗಿ. ಆದ್ರೆ ಏನು ಅಂದ್ರೆ ಅವರು ಏನೂ ಬರ್ತಾ ಇಲ್ದೋಳ್ನ ಕೊರೋನಾ ಟೈಮಲ್ಲಿ ಕರೆಸಿ ನನಗೆ ಸ್ಟೇಜ್ ಕೊಟ್ಟು, ಇಂಥವ್ರಿಗೆ ಸ್ಟೇಜ್ ಕೊಡ್ರಿ, ಇಂಥವ್ರನ್ನ ಆಡಿಸ್ರಿ ಅಂತ ಹೇಳಿ ನನ್ನ ನವೀನ್ ರಾಜನ್ ಇಬ್ಬರನ್ನು ಮೈಸೂರಿಂದ ಮಂಡ್ಯದಿಂದ ಕರೆಸಿ ಆ ಹುಡುಗನ್ನು ಆಮೇಲೆ ಇವ್ರನ್ನ ತೋರಿಸಿದ್ರು. ಕಮಲಮ್ಮ ನೋಡು, ಇವರು ಸತಿಪತಿ ಯಾವ ರೀತಿ ಕಲಿತಾರೆ, ನೀನು ಆ ರೀತಿ ಕಲಿಬೇಕು ಅಂದ್ರು. ಆದ್ರೂ ಅವರು ಸತ್ತಾಗ ರಾತ್ರಿವರೆಗೂ ಅವ್ರ ಜೊತೆಲಿ ಇದ್ದು, ಮೊನ್ನೆ ಎಲ್ಲ ಆಗೋವರೆಗೂ ಇದ್ದು, ಮನೆಗೆ ಬಂದ್ಮೇಲೆ 1 ತಿಂಗಳು 2 ತಿಂಗಳು ಆದ್ಮೇಲೆ ನವೀನ್ ಕನಸ್ಕೋಗ್ಬಿಟ್ಟು, ನೀನು ಕಮಲಮ್ಮ ಇಬ್ರು ಮನಸ್ಸು ಮಾಡ್ರಿ, ನನ್ನ ಪ್ರೋಗ್ರಾಮ್ ನಡೆಸ್ತೀರಾ, ನನ್ನ ಪ್ರೋಗ್ರಾಮ್ ಮಾತ್ರ ಬಿಡ್ಬೇಡ್ರಿ. ಲಾಸ್ಟ್ 31 ರವಿ ಇದರಲ್ಲಿ ವೀರಸೈನ ಅವ್ರು ಮಾಡಿದ್ದು ಲಾಸ್ಟ್ ಪ್ರೋಗ್ರಾಮ್ ಅದು. ಅದಾಗಿ 3 ದಿವಸ ಅವ್ರು ಇದ್ದಿದ್ದು. ಆದ್ರೆ ನವೀನು ಅಮ್ಮ ಈ ತರ ಲೋಕೇಶ್ವರ್ ಕಾಣಿಸ್ಬತ್ತ ಅವ್ರಮ್ಮ ಅಂತ. ಯಾಕಪ್ಪ ಅಂದ್ರೆ ನೀವು ಮಾಡ್ರಿ, ನಿಮ್ ಕೈಲಿ ಆಗುತ್ತೆ ನೀವು ಮಾಡ್ರಿ ಅಂದ್ರು. ಅದೇ ಟೈಮ್ಗೆ ಹೋಗಿ ಅವ್ರ ಮಿಸ್ಸಸ್ ಹತ್ರ ಕೇಳಿ ಗ್ರೂಪ್ ಇಸ್ಕೊಂಡು ಅವ್ರಿಗೆ ಎಲ್ಲ ಲಾಕ್ ಮಾಡ್ಬಿಟ್ಟಿದ್ರು, ಯಾರಿಗೂ ಕೊಟ್ಟಿರ್ಲಿಲ್ಲ. ಅವ್ರು ಏನ್ ಹೇಳಿ ನನ್ಗೆ ಗ್ರೂಪ್ ಕೊಟ್ರು ಅಂದ್ರೆ, ಮಗನೂ ಅವರು ಫೋಟೋ ಬ್ಯಾನರ್ ಅಲ್ಲಿ ಯಾರ ಫೋಟೋನು ಬರ್ಕೊಡ್ದು, ಯಾರ್ದು ಬೇರೆಯವ್ರದ್ದು ಯಾರ್ದು ಇರಬಾರ್ದು. ಆದ್ರೆ ಆ ತರ ಆದ್ರೆ ನಿನಗೆ ಕೊಡ್ತೀನಿ, ಇದ್ದಿದ್ರೆ ನಾವು ಲಾಕ್ ಮಾಡ್ಬಿಡ್ತೀವಿ ಅಂತ ನಂಬರ್ ಎಲ್ಲ ಲಾಕ್ ಮಾಡ್ಬಿಟ್ಟಿದ್ರು. ಅವಾಗ ಹೋಗಿ ಇಸ್ಕೊಂಡು, ಇಲ್ಲ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಇಸ್ಕೊಂಬಂದ್ವಿ. ಅದೇ ರೀತಿ ನಮ್ಮ ಪ್ರೋಗ್ರಾಮ್ ನಡೀತಾ ಇದೆ. ನಮ್ಮ ಬೆನ್ನಿಂದೆ ಇವರು ಸಹಕಾರವಾಗಿ ಸತಿಪತಿ ಇದ್ದಾರೆ. ಇವರು ಅಣ್ಣ ಅತ್ತಿಗೆಗಿಂತಲೂ ಹೆಚ್ಚು ನನಗೆ, ಸಂಬಂಧಕ್ಕಿಂತಲೂ ಹೆಚ್ಚು ನನಗೆ. ಇಲ್ಲ, ಸ್ನೇಕ್ ಲೋಕಿ ಈ ಒಂದು ಕರೋಕೆ ಫೀಲ್ಡ್ ಅಲ್ಲಿ ಇರೋವರೆಗೂ ಇರ್ತಾರೆ. ಕರೋಕೆ ಫೀಲ್ಡ್ ಇದೆಯಲ್ಲ, ಅದು ಇದು ನನ್ನ ಪ್ರೋಗ್ರಾಮ್ ಅಲ್ಲ, ಸ್ನೇಹ ಲೋಕಿ ಸರ್ ಪ್ರೋಗ್ರಾಮು. ಅವ್ರು ನಮ್ಗೆ ಎಷ್ಟು ಅಭಿಮಾನ ಕೊಟ್ಟಿದ್ರು ಅಂದ್ರೆ, ಆ ಅಭಿಮಾನ ಇವ್ರು ಕೊಡ್ತಾ ಇದ್ದಾರೆ. ಮತ್ತವ್ರು ಮುನ್ನಡೆಸುವಂತ ಶಕ್ತಿ ಇರುತ್ತೆ, ಅವ್ರು ಮಾಡ್ತಾರೆ ಖಂಡಿತ. ಆದ್ರೆ ಯಾರಿಗೂ ನಾನು ಇದ್ ಮಾಡಲ್ಲ. ಮಾಡ್ಬೇಕಂದ್ರೆ ದೇವ್ರನ್ನ ಹೋಗಿ ಕೇಳ್ಕೊಂತೀನಿ, ಈ ಕೆಲಸ ಈ ಟೈಮ್ ನಡೀತಿತ್ತ, ನಾನು ಆಫ್ ಟೈಮ್ ಇವತ್ತು ತಗೊಂಡ್ ಮಾಡ್ತೀನಿ ಅನ್ನೋ ಅನುಕೂಲನೇ ಇರ್ಲಿಲ್ಲ. ಮೊನ್ನೆ 18ನೇ ತಾರೀಕು ಫುಲ್ ಡೇ ಮಾಡಿದ್ದೆ. ಹೆಂಗಾದ್ರೂ ಆಗ್ಲಿ ಅಂದ್ರೆ ನೋಡ್ರಿ, ದೇವ್ರನ್ನ ಹೋಗಿ ಒಂದ್ಸಲ ಕೇಳ್ಕೊಂಡ್ ಬಂದ್ಬಿಟ್ರೆ ಅವ್ರ ಪ್ರೋಗ್ರಾಮ್ ಇಮಿಡಿಯೇಟ್ ಆಗಿ ನಡೆದೋದು.
ನೀವೆಲ್ಲ ಹೋಗ್ಬಾರ್ದು ಅದೇ ನಾವು ಮಾತ್ರ ಹೋಗ್ಬೇಕು. ನಮ್ಮ ಅಣ್ಣ ನೋಡ್ರಿ ಅವ್ರಿಗೆ ಅವ್ರು ಎಂತ ಶೂಟಿಂಗ್ ಇದ್ರು ಬಿಟ್ಟು ನಮಗ್ ಬರ್ತಾರಲ್ಲ ಅದು ನನ್ನ ಅಭಿಮಾನ. ಮುಂದೆ ಹಾಸನ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ